ನೋಡ್ರಿ ನಾನು ಏರ್ ಫ್ರೈಯರ್ ಈ ಕಡೆ ಇಟ್ಟಿನಿ. ಭಾಳ ದಿನ ಆತ ಇದನ್ನ ತರಿಸ್ಬೇಕು ಅನ್ಕೊಳಕತ್ತಿದ್ದೆ. ಇದೆ ನೋಡ್ರಿ ಚಪಾತಿ ರೊಟ್ಟಿ ಹಾಟ್ ಸೂಟ್ ಕೇಸ್ ಅಲ್ಲ, ಇಲ್ಲಿ ಟ್ರಾನ್ಸ್ಪರೆಂಟ್ ಐತಿ ನೋಡ್ರಿ. ಇಲ್ಲಿ ನಾವು ಒಳಗೆ ಏನ್ ಇಟ್ಟಿವಿ ಅನ್ನೋದು ಗೊತ್ತಾಗ್ತೈತಿ. ನಾನು ಇದನ್ನ ಫಸ್ಟ್ ಟೈಮ್ ತರಿಸೀನಿ. ನೋಡಿ ಸ್ಮಾಲ್ ಸೈಜ್ ಕೇಕ್ ಟಿನ್ ಬೇಕಾಗಿತ್ತು. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ಶೋಭಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನಪ್ಪ ಅಂತಂದ್ರೆ ಇಲ್ಲೆಲ್ಲ ನಿಮ್ಮ ಮುಂದೆ ಇಷ್ಟೆಲ್ಲ ಸಾಮಾನು ಇಟ್ಕೊಂಡು ಕೊಡ್ತೇನೆ. ಇವನ್ನೆಲ್ಲ ನಾವೀಗ ಅನ್ಬಾಕ್ಸಿಂಗ್ ಮಾಡೋಣ ಅಂತ. ನಾನು ಒಂದು ಸ್ವಲ್ಪ ಕಿಚನ್ ಗಾರ್ಡನ್ ಸಂಬಂಧಪಟ್ಟಿದ್ದು ಮತ್ತು ಕಿಚನ್ಗೆ ಸಂಬಂಧಪಟ್ಟಿದ್ದು ಕೆಲವೊಂದು ಸಾಮಾನು ತರಿಸಿದ್ದೆ. ನಿಮ್ಮ ಜೊತೆನೂ ಯಾಕೆ ಶೇರ್ ಮಾಡ್ಕೋಬಾರ್ದು ಅಂತ ನಾನು ಈಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ. ಇವೆಲ್ಲ ಆನ್ಲೈನ್ ಒಳಗೆ ನಾನು ತರಿಸಿನ ಸಾಮಾನು. ಏನೇನು ತರಿಸಿನಿ ಅಂತ ನೋಡೋಣ, ಒಂದೊಂದಾಗಿ ತೆಗೆದು ಬರ್ರಿ. ಫಸ್ಟ್ ಇದ್ರಾಗ ಏನೈತಿ ನೋಡೋಣ ಅಂತ ಬರ್ರಿ. ನಾನು ಇನ್ನೂ ಅನ್ಬಾಕ್ಸಿಂಗ್ ಮಾಡೇ ಇಲ್ಲ, ಏನೈತೆ ಅಂತ ನನಗೂ ನೆನಪು ಹಾರೈತಿ. ಎಲ್ಲ ಒಮ್ಮೆ ನಿಮ್ಗೆ ತೋರಿಸಿದ್ರಾಯ್ತು, ಅವಾಗ ನಾ ಬಿಚ್ಚಿದ್ರಾಯ್ತು ಅಂತಂದು ಬಿಟ್ಟಿನಿ. ನೋಡೋಣ ಅಂತ ಇದ್ರಾಗ ಏನೈತಿ. ಸ್ವಲ್ಪ ಮೀಶೋದಾಗ, ಸ್ವಲ್ಪ ಅಮೆಝಾನ್ ಒಳಗೆ ತರಿಸೇನಿ ನಾನು. ಇದು ಕೇಕ್ ಟಿನ್. ನಂಗೆ ಒಂದು ಸ್ಮಾಲ್ ಸೈಜ್ ಕೇಕ್ ಟಿನ್ ಬೇಕಾಗಿತ್ತು. ಈ ಥರ ನೋಡ್ರಿ, ಇದು ರಿಮೂವೇಬಲ್ ಇರ್ತೈತಿ ಪ್ಲೇಟ್ ಕೆಳಗಿಂದ. ನಾವು ಚೀಸ್ ಕೇಕ್ ಮಾಡೋಕೆ ಬೇಕಾಗ್ತದಲ್ಲ ಅದಿದು. ಈ ಥರ ಐತೆ ನೋಡ್ರಿ. ನಂಗೆ ಸಣ್ಣ ಸೈಜ್ ಬೇಕಾಗಿತ್ತು, ನನ್ನ ಕಡೆ ಇದ್ದಿದ್ದು ಎಲ್ಲ ದೊಡ್ಡ ಸೈಜೇ ಅದಾವ. ಇದ್ದದ್ದು ಏನು ರೇಟ್ ಅನ್ನೋದು ನಾನು ನಿಮಗೆ ಮೇಲೆ ಹಾಕಿರ್ತೀನಿ. ಬರ್ಡೇಗೆ ಕೇಕ್ ಸಣ್ಣ ಸಣ್ಣದು ಬೇಕಾಗಿತ್ತು ಅಂತಂದ್ರೆ ಇಷ್ಟೊಂದು ನಾವು ಮಾಡ್ಬೋದು ಇದ್ರೊಳಗೆ. ಈ ಸೆಕೆಂಡ್ ಬಾಕ್ಸ್ ಒಳಗೆ ಏನೈತೆ ನೋಡೋಣ ಅಂತ. ಶೂಸ್ ಚಪ್ಪಲ್ ಕಟ್ ಆಗಿರ್ತಾವಲ್ಲ, ಅದಕ್ಕೆ ಹಚ್ಚು ಗ್ಲೂ ಇದು. ಯಾಕಂದರೆ ಈಗ ಮಳೆಗಾಲದೊಳಗೆ ಒಂದು ಸ್ವಲ್ಪ ಚಪ್ಪಲ ಶೂಸ್ ಕಟ್ ಆಗುತ್ತೆ ಜಾಸ್ತಿ, ಅದಕ್ಕೆ ನಾನು ಇದನ್ನು ತಗೊಂಡೆ. ನಾನು ಇದನ್ನು ಫಸ್ಟ್ ಟೈಮ್ ತರಿಸೀನಿ, ನೋಡೋಣ ಹೆಂಗೆ ಬರ್ತೈತಿ ಅಂತ. ಚೆನ್ನಾಗಿತ್ತಂದ್ರೆ ನಿಮ್ಗೆ ಹೇಳ್ತೀನಂತ. ಒಂದು ಇರಲಿ ಮನೆ ಒಳಗೆ, ಯಾವಾಗ ಹೊರಗಡೆ ಹೋಗುವಾಗನೇ ನಾವು ತೆಗಿತಿರ್ತೀವಲ್ಲ ಚಪ್ಪಲ್, ಗೊತ್ತೇ ಆಗೋದಿಲ್ಲ ಒಂದೊಂದ್ಸತಿ, ಭಾಳ ದಿನ ಇಟ್ಟಿರ್ತೀವಲ್ಲ ಅದನ್ನು, ಅದಕ್ಕೆ ಇರಲಿ ಒಂದಂತ ತರಿಸೀನಿ. ಇದು ವಾರ್ಡ್ರೋಬ್ ಒಳಗೆ ಬ್ಲೌಸ್ ಏನಾರ ನಮ್ಮ ಸಣ್ಣ ಎಲ್ಲ ಐಟಮ್ ಇರ್ತಾವಲ್ಲ ಅವನ್ನ ಹಾಕಿಡಾಕ ಒಂದು ಬ್ಯಾಗ್ ಬೇಕಾಗಿತ್ತು. ಇವನ್ನ ಅದಕ್ಕೆ ತರಿಸಿ ನಾನು. ಬ್ಲ್ಯಾಕ್ ಕಲರ್ ಯಾಕೆ ತರಿಸಿನಿ ಅಂತಂದ್ರೆ ನಮ್ಮ ಡ್ರೆಸ್ಸಿಂಗ್ ರೂಮ್ ಥೀಮ್ ಬ್ಲ್ಯಾಕ್ ಐತಿ, ಅದಕ್ಕೋಸ್ಕರ ನಾನಿದೆ ಬ್ಲ್ಯಾಕ್ ತರಿಸೀನಿ. ಇಲ್ಲಿ ಟ್ರಾನ್ಸ್ಪರೆಂಟ್ ಐತಿ ನೋಡ್ರಿ, ಇಲ್ಲಿ ನಾವು ಒಳಗೆ ಏನು ಇಟ್ಟಿವಿ ಅನ್ನೋದು ಗೊತ್ತಾಗ್ತೈತಿ. ಸಾರೀಸ್ ಪೇಟಿಕೋಟ್ ಆಗಲಿ, ಬ್ಲೌಸಸ್ ಆಗಲಿ, ಇದನ್ನೆಲ್ಲ ಫೋಲ್ಡ್ ಮಾಡಿ ಇದ್ರಾಗ ನಾವು ಇಡ್ಬೋದು. ಜೀನ್ಸ್ ಪ್ಯಾಂಟ್ ಆಗಲಿ, ಯಾವುದೇ ಒಂದು ಎಕ್ಸ್ಟ್ರಾ ಸಾಮಾನು ಇದ್ರೂ ನಾವು ಇದ್ರಾಗ ಹಾಕಿ ಇಡ್ಬೋದು. ಒಂದೊಂದು ಕಡೆ ನಾವು ಹ್ಯಾಂಗಿಂಗ್ ಮಾಡ್ಲಾರ್ದಂಗೆ ಇರ್ತೈತಲ್ಲ, ಆ ಜಾಗದೊಳಗೆ ಅವನ್ನ ಹಾಕಿಡ್ಬೋದು. ಎಷ್ಟು ದೊಡ್ಡದ ನೋಡ್ರಿ ಸೈಜ್. ಇದ್ರೊಳಗೆ ನಾವು ಬೆಡ್ಶೀಟನ್ನು ಹಾಕಿಡ್ಬೋದು, ಚಾದರ ಬೆಡ್ಶೀಟ್ ಅವನ್ನೆಲ್ಲ ಕೂಡ ಹಾಕಿಡ್ಬೋದು. ಯಾಕಂದರೆ ಸೈಜ್ ದೊಡ್ಡ ಅದಾವ. ನನಗೆ ಇದು ಬೇಕಾಗಿತ್ತ, ಭಾಳ ದಿನ ಆತ ನಾನು ಆರ್ಡ್ರ್ ಹಾಕ್ಬೇಕು ಅನ್ನಕತ್ತಿದ್ದೆ, ಅದಕ್ಕೆ ಈಗ ತರಿಸೀನಿ ನಾನು ಇದನ್ನು. ಸಾರಿ ಎಕ್ಸ್ಟ್ರಾ ಸಾರಿ ಇದ್ರೂ ಇದ್ರೊಳಗೆ ನಾವು ಮಡಿಚಿ ಫೋಲ್ಡ್ ಮಾಡಿ ಇಡ್ಬೋದು. ಇವ 3 ಪೀಸ್ ಅದಾವ ಕಾಂಬೋ ಒಳಗೆ. ಇದು ಏನಪ್ಪ ಅಂತಂದ್ರೆ ಇದು ಬಾಂಬೂ ವುಡ್ದ ಟ್ರೇ ಐತಿದ. ಭಾಳ ದಿನ ಆತ ಇದನ್ನ ತರಿಸ್ಬೇಕು ಅನ್ಕೊಳಕತ್ತಿದ್ದೆ. ಯಾಕಂದ್ರೆ ಇದು ಏನಾರ ನಮ್ಗೆ ಒಣಾಕ್ಲಿಕ್ಕೆ ಅದು ಬೇಕಾಗಿತ್ತಲ್ಲ, ಬಿಸಿಲಿಗೆ ನಾವೇನಾರ ಕಾಳಾಗಲಿ ಬೇರೆ ಏನಾದರೂ ನಾವು ಒಣಗಿ ಹಾಕ್ತಿರ್ತೀವಲ್ಲ, ಇದು ಚೆನ್ನಾಗಿರ್ತೈತಿ ಒಣಗಾಕ. ಯಾಕಂದರೆ 2 ಕಡೆ ಗ್ಯಾಪ್ ಇರ್ತದೆ, ಒಣಗಿ ಹಾಕೋಕೆ ಇದು ಭಾಳ ಚಲೋ ಆಗ್ತೈತಿ. ಅದಕ್ಕಂತಂದು ಈ ಟ್ರೇ ತರಿಸೀನಿ ನಾನು. ಇದು ವಾಷೇಬಲ್ಲು ಕೂಡ ಇದೆ, ಇದನ್ನ ನಾವು ನೀರು ಹಾಕಿ ತೊಳಿಬೋದು ಆರಾಮಾಗಿ. ಇದು ಡ್ರೈನೂ ಆಗಿಬಿಡ್ತೈತಿ ಬೇಗ ಬಿಸಿಲಿಗೆ. ಅಬ್ಬಾ, ಇದು ನೋಡ್ರಿ ಸೂಟ್ ಕೇಸ್ ಅಲ್ಲ, ಇದು ಒಂದು ಕಾರ್ಡ್ಲೆಸ್ ಡ್ರಿಲ್ ಡ್ರೈವರ್. ಇದು ಯಾಕಪ್ಪ ಅಂತಂದ್ರೆ ನಮ್ಮದು ಮನೆ ಆದಮೇಲೆ ಏನಾರ ಸಣ್ಣ ಪುಟ್ಟ ಕೆಲಸ ಇರ್ತಾವಲ್ಲ, ಆವಾಗ ನಮಗೆ ಇದು ಯೂಸ್ ಆಗ್ತೈತಿ. ಇದ್ರೊಳಗೆ ಇದು ಫುಲ್ ಒಂದು ಕಿಟ್ ಐತಿ. ಇದ್ರೊಳಗೆ ಎಲ್ಲ ಸಾಮಾನು ಇರ್ತಾವ. ನಾನು ಭಾಳ ದಿನ ಆತ ಇದನ್ನು ತರಿಸ್ಬೇಕು ಅನ್ನತ್ತಿದ್ದೆ, ತರಿಸೋದು ಆಗಿರಲಿಲ್ಲ ನನಗೆ. ಅದಕ್ಕೆ ಈ ಸಲ ಟ್ರೈ ಮಾಡೋಣ ಅಂತಂದು ಆರ್ಡ್ರ್ ಹಾಕಿದೆ. ನೋಡೋಣ ಬರ್ರಿ ಇದು ಯಾವತ್ತು ಒಳಗೆ ಏನೇನು ಐತೆ ಅಂತ. ಇದು ಪ್ಯಾಕೇಜಿಂಗ್ ನೋಡ್ರಿ ಸುಟ್ ಕೇಸ್ ಥರ ಐತಿದ. ಎಷ್ಟು ಗಟ್ಟಿಮುಟ್ಟು ಐತಿ, ಹಾರ್ಡ್ ಐತಿ. ಒಳಗಡೆ ನೋಡೋಣ ಅಂತ. ಇದು ಒಂದು ಇನ್ಸ್ಟ್ರಕ್ಷನ್ ಬುಕ್ ಐತಿ. ಇದು ಚಾರ್ಜೇಬಲ್ ಐತಿ. ಇದು ನೋಡ್ರಿ ಸ್ಕ್ರೂ. ನಾವೀಗ ಯಾವ್ದು ಬೇಕಲ್ಲ, ಯಾವ್ದು ಸೈಜ್ ಇರ್ತಾವೆ ಇದ್ರೊಳಗೆ. ಇಲ್ಲಿ ನೋಡ್ರಿ, ಇದು ಹೋಲ್ ಹಾಕೋಕೆ ಮಳಿ ಇದೆ. ಇದ್ರೊಳಗೆ ನಾವು ಯಾವ ಸೈಜ್ ಬೇಕು ಆ ಸೈಜ್ ಇದ್ರೊಳಗೆ ಹಾಕಿ ನಾವು ಸ್ಕ್ರೂನ ಮಾಡ್ಬೋದು. ಇದನ್ನು
ಒಂದು ಚಾರ್ಜರ್ 2 ಬ್ಯಾಟ್ರಿ ಕೊಟ್ಟಿರ್ತಾರೆ. ಇದು ಬ್ಯಾಟ್ರಿ, ಇದನ್ನು ಚಾರ್ಜ್ ಮಾಡಿ ನಾವು ಇದಕ್ಕೆ ಹಾಕಿ ಇದ್ರ ಬಗ್ಗೆ ಏನೇನು ನಾನೆಲ್ಲ ಸ್ಟಡಿ ಮಾಡಿ ಆಮೇಲೆ ಹೆಂಗೆ ಯೂಸ್ ಮಾಡೋದು ಅಂದ್ಕೊಂಡು ನೋಡಿ ನಿಮ್ಗೆ ಆಮೇಲೆ ನಾನು ಮತ್ತೆ ಹೇಳ್ತೀನಂತ. ಇದು ತುಂಬ ಹೆವಿ ಐತಿ. ಇದೇನಪ್ಪ ಅಂತಂದ್ರೆ ನಾನು ಇನ್ನೂ ಬಿಚ್ಚಿ ನೋಡೇ ಇಲ್ಲ. ಇದು ನನಗೆ ಅನ್ಸಿದ ಮಟ್ಟಿಗೆ ಕಿಚನ್ದ ಕೌಂಟರ್ ಮೇಲೆ ಇಡೋದಂತ ಒಂದು ಶೆಲ್ಫ್ ಇದೆ. ಮೂರು ಸ್ಟೆಪ್ಪಿಂದ ಐತಿದೆ. ಆಯಿಲ್ ಬಾಟಲ್ ಆಮೇಲೆ ಇದು ಮಸಾಲ ಡಬ್ಬಿ ಎಲ್ಲ ಇಡಕ್ಕಂತಂದ ಒಂದು ಶೆಲ್ಫ್ ತರಿಸಿದ್ದೆ ನಾನು. ಇದನ್ನು ನಾನು ಫುಲ್ ಇನ್ಸ್ಟಾಲೇಷನ್ ಮಾಡಿ ತೋರಿಸ್ತೀನಿ ಅಂತ ನಿಮಗೆ. ಈ ಸದ್ಯಕ್ಕೆ ಇದು ಭಾಳ ಹೆವಿ ಐತಿ, ಇದನ್ನು ನಂಗೆ ಇಲ್ಲೇ ಮಾಡೋಕ್ಕಾಗಿಲ್ಲ. ಆಮೇಲೆ ಎಲ್ಲ ಬಿಚ್ಚಿ ಇನ್ಸ್ಟಾಲೇಷನ್ ಮಾಡಿ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಐತೆ ಅಂತ. ಇದೇ ಲಾಸ್ಟ್ ಬಾಕ್ಸ್ ಏನಂತ ನೋಡೋನು. ಇದು ಏನಪ್ಪ ಅಂತಂದ್ರೆ ನನ್ನ ಕಿಚನ್ ಗಾರ್ಡನ್ಗೆ ಯೂಸ್ ಆಗುವಂಥ ವಸ್ತು ಇದು. ಪ್ಲ್ಯಾಂಟ್ಸಿಗೆಲ್ಲ ಸ್ಪ್ರೇ ಮಾಡ್ತೀವಲ್ಲ, ಅದು 5 ಲೀಟ್ರ್ ಸ್ಪ್ರೇ ಕ್ಯಾನ್ ಇದೆ. ಇದು ನನ್ನ ಕಡೆ ಮೊದಲು ಒಂದಿತ್ತು, ಅದು ಹಾಳಾಗಿತ್ತು, ಅದಕ್ಕೆ ನಾನು ಇನ್ನೊಂದು ತರಿಸ್ತೀನಿ. ಇದು ಯಾಕಪ್ಪ ಅಂತ ಇಷ್ಟು ಸಣ್ಣದೈತೆ ಅಂತಂದ್ರೆ ನಮ್ಗೆ ಈಸಿಯಾಗಿ ಕ್ಯಾರಿ ಮಾಡ್ಬೋದು ಇದನ್ನು ನಾವು. ಇನ್ನೊಂದು ನನ್ನ ಕಡೆ 18 ಲೀಟ್ರದ್ದು ಐತಿ, ಅದು ನಮಗೆ ಹೆವಿ ಆಗಿಬಿಡ್ತೈತೆ ಭಾಳ. ಅದಕ್ಕೆ ಇದು ಸ್ಮಾಲ್, ನಾವು ಆರಾಮ್ ಕ್ಯಾರಿ ಮಾಡ್ಕೊಂಡು ನಾವು ಸ್ಪ್ರೇ ಮಾಡ್ಬೋದು. ಬೇರೆ ಯಾರು ಬೇಕಾಗೋದಿಲ್ಲ ಇದನ್ನು ಸ್ಪ್ರೇ ಮಾಡೋಕೆ, ನಾವು ಮಾಡ್ಕೋಬೋದು. ಇದಕ್ಕೆ ಇದು ಅಟ್ಯಾಚಬಲ್ ಇರ್ತೈತಿ, ಇಲ್ಲಿಂದ ನಾನು ಸ್ಪ್ರೇ ಮಾಡೋದು. ಇದನ್ನು ಸ್ಪ್ರೇ ಮಾಡುವಾಗ ನಿಮಗೆ ತೋರಿಸ್ತೀನಿ ಯಾವ ಥರ ಇರ್ತೈತೆ ಅಂತ. ಇದಕ್ಕೆ ಇದು ಅಟ್ಯಾಚ್ ಮಾಡೋದು. ಅಟ್ಯಾಚ್ ಮಾಡಿ ಈಗ ನಾವು ಇಲ್ಲಿ ಬಟನ್ ಇರ್ತೈತಿ, ಇದು ಜಾಸ್ತಿ ಆಮೇಲೆ ಕಡಿಮೆ ಮಾಡ್ಕೋಬೋದು ಈ ಬಟನ್ದಿಂದ, ಮತ್ತು ಆಫ್ ಆನ್ ಮಾಡ್ಕೋಬೋದು. ಇದು ನೋಡ್ರಿ ಈ ಥರ ಇರ್ತೈತಿ. ಇದ್ರಾಗ ನಾವು ನೀರು ಹಾಕಿ ಫರ್ಟಿಲೈಸರ್ ಅಥವಾ ಕೀಟನಾಶಕ ಔಷಧಿನ ನಾವು ಇದ್ರಲ್ಲೇನ ಹಾಕ್ಬೋದು. ಇದ್ರಾಗ ನಾವು ಹಾಕಿ ನೀರು ಹಾಕಿ ಇದನ್ನು ಈ ಥರ ನಾವು ಈ ಥರ ಪ್ರೆಸ್ ಮಾಡೋದು, ಪ್ರೆಷರ್ ಕ್ರಿಯೇಟ್ ಮಾಡ್ತೈತಿ. ಆಮೇಲೆ ಇದರಿಂದ ನಾವು ಸ್ಪ್ರೇ ಮಾಡೋದು. ಈ ಥರ ಐತಿ. ಇದು ಕ್ವಾಲಿಟಿ ನೋಡ್ರಿ ಭಾಳ ಚಲೋ ಐತಿ ಕ್ವಾಲಿಟಿ. ಲಾಸ್ಟ್ ಟೈಮ್ ನಾ ತರಿಸಿದ್ದು ಅದು ಚೆನ್ನಾಗೇ ಇತ್ತು, ಆದರೆ ಅದಕ್ಕಿಂತ ಕ್ವಾಲಿಟಿ ಇದು ನನಗೆ ಚಲೋ ಅನ್ನಿಸ್ತು. ಇದಾಗಿತ್ತು ನನ್ನ ಮಿನಿ ಆನ್ಲೈನ್ ಶಾಪಿಂಗ್ ಹಾಲ್. ನೀವು ಏನಾರ ಬೇಕಾಗಿತ್ತಂತ ನನಗೆ ಕಮೆಂಟ್ ಒಳಗೆ ತಿಳಿಸಿ, ನಾನು ನಿಮಗೆ ಲಿಂಕ್ ಕೊಡ್ತೀನಂತ. ನಾನು ಏನು ತರಿಸೀನಿ ಅದು ನಾನು ಯೂಸ್ ಮಾಡಿ ನಿಮಗೆ ಅದು ಹೆಂಗೈತೆ ಅನ್ನೋದು ನಾನು ಹೇಳ್ತೀನಿ. ಈಗ ನಾನು ಇದನ್ನು ಸ್ಪ್ರೇ ಯಾವ ಥರ ಮಾಡೋದಂತ ನಿಮಗೆ ತೋರಿಸ್ತೀನಿ. ಪ್ರೆಷರ್ ಕೊಡಬೇಕು. ಪ್ರೆಷರ್ ಕೊಟ್ಟ ಮೇಲೆ ಈ ಥರ ನೋಡಿರಿ ಸ್ಪ್ರೇ ಮಾಡೋದಿದು. ಇದನ್ನು ನಾವು ನೋಸಲ್ನ ಮುಂದಿಂದ ಅಡ್ಜಸ್ಟ್ಮೆಂಟ್ ಮಾಡೋದಿರ್ತೈತಿ, ನಮಗೆ ಯಾವ ಥರ ಬೇಕಂತಂದು ಹಿಂಗೂ ಆಗ್ತೈತಿ. ಈ ಥರ ಹ್ಯಾಂಗ್ ಮಾಡ್ಕೊಂಡು ಸ್ಪ್ರೇ ಮಾಡ್ಬೋದು. ಈಸಿಯಾಗಿ ನಾವು ಇದನ್ನು ಹಾಕ್ಕೊಂಡು ಎಲ್ಲ ಕಡೆ ಅಡ್ಡಾಡಿ ನಾವು ಸ್ಪ್ರೇ ಮಾಡ್ಬೋದು. ನನಗೆ ಇದು ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು, ಬಟ್ ಇದನ್ನು ಭಾಳ ದಿನ ತೊಗೋಬೇಕನ್ನಾಕತ್ತಿದ್ದೆ. ಆದರೆ ಯೂಸ್ಫುಲ್ನು ಅಷ್ಟೇ ಐತಿ. ಇದು ನಮಗೆ ಪರ್ಮನೆಂಟ್ ಅಲ್ಲ, ಏನಾಗಂಗಿಲ್ಲ, ಯಾವತ್ತೂ ನಾವು ಯೂಸ್ ಮಾಡ್ಕೋಬೋದು. ಇದನ್ನು ಒಂದು ಯಾವುದೋ ಒಂದು ಫಿಟ್ಟಿಂಗ್ ಮಾಡ್ಕೋದಾಗಲಿ. ಈಗ ನೋಡಿರಿ ಇದನ್ನು ತೊಗೊಂಡಿನಲ್ಲ, ಇದನ್ನು ಫಿಟ್ಟಿಂಗ್ ಮಾಡೋಕ್ಕಾದ್ರೆ ಅದು ನನಗೆ ಯೂಸ್ ಆಗ್ತೈತಿ. ಆಟೋಮೆಟಿಕ್ ನಾವು ಸ್ಕ್ರೂ ಡ್ರೈವರ್ಲಿ ತಿರುಗಿಸೋದು ಬರ್ತದಲ್ಲ, ಅದು ಪ್ರಾಬ್ಲಮ್ ಇರೋಲ್ಲ ಇದ್ರೊಳಗೆ. ನಾವು ಜಸ್ಟ್ ಹಿಂಗೆ ಹಿಡಿದ್ಬಿಟ್ರೆ ಬಟನ್ ಒತ್ತಿ ಬಿಟ್ಟರೆ ಸಾಕು, ಅದು ಫಿಟ್ ಆಗಿಬಿಡ್ತೈತಿ. ಅದಕ್ಕಾಗಿ ನಾನು ಎಲ್ಲದಕ್ಕೂ ಇದು ಯೂಸ್ ಆಗ್ತೈತಿ. ಗಂಡ್ಮಕ್ಳು ಬೇಕಾ ಅಂತೇನಿಲ್ಲ, ನಾವು ಆರಾಮಾಗಿ ಮನೆಯೊಳಗೆ ಹೆಣ್ಮಕ್ಳನ್ನೇ ಯೂಸ್ ಮಾಡ್ಬೋದು. ಇದನ್ನು ಸರಿ ಕರೆಕ್ಟಾಗಿ ಜೋಡಿಸ್ಬೋದು ಸಾಮಾನು. ಇದು ಸ್ಟ್ಯಾಂಡ್ ನೋಡ್ರಿ, ನಾನು ಕರೆಕ್ಟ್ ಸೈಜ್ ನೋಡಿದ್ದೆ. ಇಲ್ಲಿ ತನಕ ಇದು ಬರ್ತೈತಿ, ಕರೆಕ್ಟ್ ಆಗ್ತದೆ ಅಂತ ನಾನು ತೊಗೊಂಡಿದ್ದೆ. 2 ಫೀಟ್ ಅಂತಂದಿದ್ರೆ ಕರೆಕ್ಟ್ 2 ಫೀಟ್ ಐತಿ, ಬಟ್ ಇದು ಅರ್ಧ ಇಂಚ್ ನನಗೆ ದೊಡ್ಡದಾಗತೈತಿ. ಇಲ್ಲಿ ಕೂಡಿಸ್ಬೇಕಂತಿದ್ದೆ ಅದನ್ನು. ಈಗ ಅಲ್ಲಿ ಸೇರವಲ್ತದ. ಈಗ ನಾನು ಈ ಸೈಡ್ ಇಡ್ತೇನೆ. ಇದು ಯಾಕಷ್ಟು ದೊಡ್ಡದು ಬೇಕಾಗಿತ್ತು ಅಂತಂದ್ರೆ ನನಗೆ ಇಲ್ಲಿ ನೋಡ್ರಿ, ನಾನು ಏರ್ ಫ್ರೈಯರ್ ಈ ಕಡೆ ಇಟ್ಟೀನಿ. ಆಮೇಲೆ ಈ ಕಡೆ ನಾನು ಆಯಿಲ್ ಸೆಟಪ್ ಮಾಡೀನಿ. ಅದಕ್ಕೆ ನನಗೆ ಎಲ್ಲ ಕಡೆ ಜಾಗ ಹಿಡಿದು ಬಿಟ್ಟೈತಿದು. ಅದಕ್ಕೆ ನಾನೀಗ ಎಲ್ಲನೂ ಒಂದೇ ಕಡೆ ಇಡಬೇಕಾ. ಮಸಾಲ ಡಬ್ಬಿ, ಚಪಾತಿ ಡಬ್ಬಿ, ಎಲ್ಲ ಡಬ್ಬಿನೂ ಒಂದೊಂದೇ ಕಡೆ ಆಗ್ಬಿಟ್ಟಾವ ಸೈಡ್ ಎಲ್ಲನೂ ಇದ್ರಾಗ ಹಿಡಿತಾವ. ಅದಕ್ಕೋಸ್ಕರ ನಾನು ಇದನ್ನ ಇಷ್ಟು ದೊಡ್ಡ ತೊಗೊಂಡಿನಿ. ಈಗ ನಾನು ಯಾವ ಥರ ಸೆಟಪ್ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ. ನೋಡುವಾಗ ನಾನು ಹೇಳಿದ್ನೆಲ್ಲ ಇದನ್ನು ಸೆಟಪ್ ಮಾಡಿ ನಿಮ್ಗೆ ತೋರಿಸ್ತೀನಿ ಅಂತ. ಈಗ ಬರ್ರಿ ನಾನು ತೋರಿಸ್ತೀನಿ ನಿಮ್ಗೆ ಇದನ್ನು. ಇದು ಏರ್ ಫ್ರೈಯರ್ ನಾನು ಇಲ್ಲಿ ಇದ್ರ ಕರೆಕ್ಟ್ ಜಾಗ ಹಾಕ್ಬಿಟ್ಟು ಇದಕ್ಕೆ ಇಲ್ಲೇ ಇಡ್ತೀನಿ. ಯಾವಾಗ ನಾ ಯೂಸ್ ಮಾಡೋದಿರ್ತದಲ್ಲ ಅವಾಗ ಹೊರಗಡೆ ತೊಗೊಂಡು ನಾನು ಅದನ್ನು ಯೂಸ್ ಮಾಡ್ತೀನಿ. ಇಲ್ಲಿ ನಮ್ದು ವಿಂಡೋ ಐತಿ. ವಿಂಡೋ ಕೂಡ ನಾವು ಇದನ್ನು ಬ್ಲೈಂಡ್ ಮೇಲೆ ಕೆಳಗೆ ಮಾಡ್ಬೋದು. ಈ ಥರ ನೋಡ್ರಿ, ಈ ಥರ ಮಾಡಿದರೆ ಓಪನ್ ಆಗ್ತೈತಿ.
ಅವಾಗ ನಮಗೆ ಬೆಳಕು ಬರ್ತೈತಿ. ಕ್ಲೋಸ್ ಓಪನ್ ಮಾಡೋಕೆ ನನಗೆ ಜಾಗ ಫ್ರೀ ಐತೆ, ಅದಕ್ಕೋಸ್ಕರ ನಾನು ಇದನ್ನು ಇಲ್ಲೇ ಸೆಟಪ್ ಮಾಡೀನಿ. ಇಲ್ಲಿಗೆ ನಾನು ಮ್ಯಾಲೆ ಕಾಫಿ ಟೀ ಶುಗರ್ದ ಜಾರ್ ಇಡ್ತೇನೆ. ಇಲ್ಲಿ ನಾನು ಮ್ಯಾಲೆ ಬ್ರೆಡ್ ಬಾಕ್ಸ್ ಇಡ್ತೇನೆ. ಇದೆ ನೋಡ್ರಿ ಚಪಾತಿ ರೊಟ್ಟಿ ಹಾಟ್ ಬಾಕ್ಸ್, ಇದನ್ನ ಇಲ್ಲಿ ಇಡ್ತೀನಿ ಮ್ಯಾಲ. ಇದು ಮಸಾಲಾ ಡಬ್ಬಿ, ಇದನ್ನ ಇಲ್ಲಿ ಇಡ್ತೀನಿ. ಇದು ಆಯಿಲ್ ಕಂಟೈನರ್ ನಾನು ಸೆಟಪ್ ಮಾಡಕ ಇದು ಒಂದು ವುಡನ್ದ ಟ್ರೇ ತರಿಸೀನಿ. ಎಷ್ಟು ಚೆನ್ನಾಗೈತೆ ನೋಡ್ರಿ, ಕ್ವಾಲಿಟಿ ಎಷ್ಟು ಚಲೋ ಐತಿ. ಇದನ್ನ ಇಲ್ಲಿ ಪ್ಲೇಸ್ ಮಾಡ್ತೀನಿ. ಇದ್ರ ಮೇಲೆ ನಾನು ಆಯಿಲ್ ಬಾಟಲ್ ಎಲ್ಲ ಇಡ್ತೇನೆ. ಇಲ್ಲೇ ಯಾಕಪ್ಪ ಅಂತಂದ್ರೆ ಸ್ವಲ್ಪ ಗ್ಯಾಸ್ ಸ್ಟವ್ ಹತ್ರ ಸಮೀಪ ಆಗ್ತೈತಿ, ಅದಕ್ಕೆ ಇದನ್ನೆಲ್ಲ ಕೆಳಗಿಡ್ತೀನಿ ನಾನು. ಇಲ್ಲಿ ಬಂದು ನಾನು ಪ್ಲಾಂಟ್ ಇಡ್ತೀನಿ ಸೈಡ. ಯಾಕಪ್ಪ ಅಂತಂದ್ರೆ ಇಲ್ಲಿ ಹಿಂದೆ ವಿಂಡೋ ಐತಲ್ಲ, ಶೇಡ್ ಬರ್ತೈತಿ ಬಿಸಿಲ, ಅದಕ್ಕೆ ಅಲ್ಲಿ ಅದು ನ್ಯಾಚುರಲ್ ಪ್ಲಾಂಟ್ ಐತಿ, ಇದನ್ನ ಇಲ್ಲಿ ಇಟ್ಟಿರ್ತೀನಿ. ಈಗ ನೋಡ್ರಿ ಎಲ್ಲ ಸೆಟಪ್ ಹೆಂಗೆ ಅನಿಸ್ತು. ಈ ಕಡೆ ಎಲ್ಲ ಜಾಗ ಫ್ರೀ ಆಯ್ತು, ಆಮೇಲೆ ಈ ಕಡೆನೂ ನನಗೆ ಜಾಗ ಎಲ್ಲ ಫ್ರೀ ಆಯ್ತು. ಇಲ್ಲಿ ನಾನೀಗ ಇಂಡಕ್ಷನ್ ಅಥವಾ ಏನಾದರೂ ಇಟ್ಕೋಬಹುದು, ಜಾಗ ಆಗ್ತೈತಿ. ಈ ಏರಿಯಾದಾಗ ಇಷ್ಟೆಲ್ಲ ಸಾಮಾನು ಹಿಡಿದು ನೋಡ್ರಿ. ಇನ್ನೂ ಬೇಕಾದ್ರೆ ಹಿಂದೆ ಒಂದು ಸ್ವಲ್ಪ ಸಾಮಾನು ನಾವು ಇಟ್ಕೋಬಹುದು, ಇಲ್ಲಿ ಜಾಗ ಜಾಸ್ತಿ ಐತಿ. ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ. ಮತ್ತು ನಿಮ್ಗೆ ಎದ್ರ ಬಗ್ಗೆ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಾಗಿತ್ತಂದ್ರೆ ನೀವು ಕಮೆಂಟ್ ಒಳಗೆ ಕೇಳ್ಬೋದು, ನಾನು ಆನ್ಸರ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ.